ಚಾಮರಾಜನಗರ ಜಿಲ್ಲೆಯ ಹನೂರು ಪಟ್ಟಣದಲ್ಲಿ ಅರಣ್ಯ ಇಲಾಖೆಯ ಎನ್ಕೌಂಟರ್ನಲ್ಲಿ 3 ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೃತರ ಸಂಬಂಧಿಕರು ಹಾಗೆ ಸ್ಥಳೀಯರು ನಡೆಸ್ತಾ ಇರುವ ಪ್ರತಿಭಟನೆಯಿಂದಾಗಿ ತೀವ್ರ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಇನ್ನು ಅರಣ್ಯ ಇಲಾಖೆಯ ವಿರುದ್ಧ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವ ಮೃತರ ಸಂಬಂಧಿಕರು ಹಾಗೆ ಗ್ರಾಮಸ್ಥರು ಹನೂರಿನ ಅರಣ್ಯ ಇಲಾಖೆಯ ಕಚೇರಿಗೆ ಮುತ್ತಿಗೆ ಹಾಕೋಕೆ ಯತ್ನಿಸಿದ್ದಾರೆ. ಆದರೆ ಮುಂಜಾಗ್ರತಾ ಕ್ರಮವಾಗಿ ಸ್ಥಳದಲ್ಲಿ ಮೊಕ್ಕಾಂ ಹೂಡಿದ್ದ ಪೊಲೀಸರು ಮುತ್ತಿಗೆ ಯತ್ನವನ್ನ ತಡೆದಿದ್ದಾರೆ. ಈ ಪ್ರಕರಣಕ್ಕೆ ರೈತರ ಸಂಘಟನೆಗಳು, ತೋಮಿಯಾರ್ ಪಾಳ್ಯ ಹಾಗೆ ಶಾಗ್ಯ ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳ ಸಾರ್ವಜನಿಕರು ಸಂಪೂರ್ಣ ಬೆಂಬಲವನ್ನ ಸೂಚಿಸಿದ್ದು ರಸ್ತೆ ತಡೆದು ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇದ್ದಾರೆ. ಇನ್ನು ಪ್ರತಿಭಟನೆಯ ಉದ್ವಿಗ್ನ ವಾತಾವರಣದ ನಡುವೆ ಮೃತ ಕುಮಾರ್ ಅವರ ಪುತ್ರಿ ದಿಢೀರ್ ಅಸ್ವಸ್ಥಗೊಂಡಿದ್ದು ಸ್ಥಳದಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. ಇನ್ನು ಸ್ಥಳಕ್ಕೆ ತಕ್ಷಣವೇ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಮಿಸಿ ಸೂಕ್ತ ನ್ಯಾಯ ಒದಗಿಸಬೇಕು ಹಾಗೆ ಪರಿಹಾರವನ್ನ ಘೋಷಿಸಬೇಕು ಎಂದು ಪಟ್ಟಣ ಹಿಡಿದಿರುವ ಕುಟುಂಬಸ್ಥರು ತಮ್ಮ ಹೋರಾಟವನ್ನ ಮುಂದುವರೆಸಿದ್ದಾರೆ. ಕೊಡ್ಬೇಕು ಸರ್, ನಾವು ಅವ್ರಿಗೆ ಕೊಡ್ಬೇಕು. ನಾವ್ ಯಾಕೆ ಅವ್ರಿಗೆ ಕೊಡ್ಬೇಕು? ನಾವು ಸರ್ ಈಗ ಸರ್ಕಾರದ ಸೂಚನೆ ಏನಿದೆ ಅದ್ರ ಪ್ರಕಾರ ನಾವು ಮಾಡಿದೀವಿ ಸರ್. ಇಲ್ಲಿ ವಾದ ಮಾಡೋಂಥದ್ದು ಅದ್ರ ಬೇಡ ದಯಮಾಡಿ. ಈಗ ಏನಿದೆ, ಈಗ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಇವ್ರು ರಿಪೋರ್ಟ್ ಮಾಡ್ತಾರೆ. ಇವ್ರೇ ನಮ್ ರಿಪೋರ್ಟ್ ಮಾಡ್ಬಿಡಿ ಅಂತ ಹೇಳೋದಿಲ್ಲ. ಏನ್ ಸಮಸ್ಯೆ ಇದೆ ಅದನ್ನ ಇವ್ರು ರಿಪೋರ್ಟ್ ಮಾಡ್ತಾರೆ. ಆ ರಿಪೋರ್ಟ್ ಮಾಡಿದಾಕಿಲ್ಲ ಆನ್ಲೈನ್ ಅದನ್ನೇ ಅಪ್ಲೋಡ್ ಮಾಡ್ತಾರೆ. ಅದನ್ನ ಯಾರು ತೀರ್ಸ್ಕೋತಾರೆ ಅದು ತೀರ್ಸ್ಕೋತಾರೆ ಅಷ್ಟೇ. ಅದೇನ್ ಕಂಪ್ಲೇಂಟ್ ಇದೆ ಅದ್ರ ಬಂದು ಹೇಳಿದ್ರ ಮತ್ ಇವಾಗ ಹೇಳಿದ್ರಲ್ಲಮ್ಮ, ಆಯ್ತಮ್ಮ ರೆಡಿ ಮಾಡ್ಕೊಡ್ತೀವಿ. ನಮ್ಗೆ ಹೇಳಿ ಅಮ್ಮ, ಅಮ್ಮ ನಿಮ್ಗೆ ಹೇಳ್ತಾ ಇದೀನಿ ಕೇಳಿ. ನಿಮ್ಗೆ ಏನೋ ಸಮಸ್ಯೆ ಇದ್ರೆ ಪಂಚಾಯತಿಗೆ ಬಂದು ಹೇಳ್ಬೇಕು. ಈಗ ನಮ್ ನೀವ್ ಬರ್ತಾ ಇಲ್ಲ ಅಮ್ಮ, ನೀವ್ ನಮಗ್ ಬಂದ್ ಹೇಳ್ಬೇಕಮ್ಮ. ಅಕಸ್ಮಾತ್ ನೀವು ಬರಕ್ ಆಗಿಲ್ಲ ಅಂದ್ರೆ ಯಾರೋ ಹುಡುಗರ್ನ ಯಾರಾದ್ರೂ ಈ ತರ ಸಮಸ್ಯೆ ಇದೆ ಅಂತ ಅಂದ್ಬಿಟ್ಟು ಬಂದ್ ಹೇಳ್ಬೇಕು. ಅಂದ್ರೆ ಖಂಡಿತವಾಗಿ ನಾವು ಸಮಸ್ಯೆ ಕ್ಲಿಯರ್ ಮಾಡ್ಕೊಡ್ತೀವಿ ಅಮ್ಮ. ಅಣ್ಣ ಅವ್ರೆ ಕೇಳಿ, ನನ್ನ ಮತ್ ಕೇಳಿ, ಕಂದಾಯ ಎಷ್ಟು ಕಟ್ತಾ ಇದೀರಾ ನೀವು? ಕಂದಾಯ ಎಷ್ಟು ಕಟ್ತಾ ಇದೀರಾ? ಎಷ್ಟು ಕಟ್ತಾರೆ ಕಂದಾಯ? ಕಂದಾಯ ₹1 ಕಟ್ಟಿಲ್ಲ, ಎಲ್ಲ ಮಾಡ್ಕೊಡ್ಬೇಕು ಅಂತ ಹೇಳ್ತಾ ಇದ್ರ. ಈಗ ಬರ್ತೀವಿ, ಈಗ ಕಂದಾಯ ಕಟ್ಟಿ ನಾವು ಕ್ಲೀನ್ ಮಾಡಿಸ್ಕೊಡ್ತೀವಿ.